ಹಾಯ್ ಎವ್ರಿವನ್, ವೆಲ್ಕಮ್ ಟು KS ಎಕ್ಸಾಮ್ ಪ್ರಿಪ್ರೇಷನ್ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಸೊ ಎಸ್ ಟಿ ಕರೆಂಟ್ ಅಫೇರ್ಸ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಕಳೆದ ತರಗತಿಯಲ್ಲಿ 26/6/2024 ಬುಧವಾರದವರೆಗೆ ಕರೆಂಟ್ ಅಫೇರ್ಸ್ ಕೊಟ್ಟಿದ್ದೆ. ಸೊ ಎಸ್ ಟಿ ಕಂಟಿನ್ಯೂ ಎಕ್ಸಾಮ್ ರಿಲೇಟೆಡ್ ಆಗಿರುವಂಥ ಏನು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ನಾನು ಕೊಡುವಂಥ ಕ್ಲಾಸನ್ನು ನಾನು ಮಾಡ್ತಿದ್ದೀನಿ. ಖಂಡಿತ ನಾನು ಆಲ್ರೆಡಿ ಸುಮಾರು ಒಂದು 100ಕ್ಕೂ ಹೆಚ್ಚು ವೀಡಿಯೋಗಳನ್ನು ಕರೆಂಟ್ ಅಫೇರ್ಸ್ ಆಗಿ ಕೊಟ್ಟಿದ್ದೀನಿ, ಡೇಟ್ ವೈಸ್ ಕೊಟ್ಟಿದ್ದೀನಿ. ಕಳೆದ 2023 ಆಗಸ್ಟ್ ತಿಂಗಳಿಂದ ನಾನು ಈ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಸೊ ಇವತ್ತು 27/6/2024 ಗುರುವಾರದ ಕರೆಂಟ್ ಅಫೇರ್ಸ್ ನೋಡುವಾಗ, ಸಕ್ಕರೆ ನಾಡು ಮಂಡ್ಯಕ್ಕೆ 3ನೇ ಬಾರಿ ನುಡಿ ಜಾತ್ರೆ ಆತಿಥ್ಯ. ಸೊ 3ನೇ ಸಲ ಸಕ್ಕರೆ ನಾಡದಂತಹ ಮಂಡ್ಯಕ್ಕೆ ನುಡಿ ಜಾತ್ರೆಯ ಒಂದು ಆತಿಥ್ಯ ಲಭಿಸಿದೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ಡಿಸೆಂಬರ್ 20ರಿಂದ 3 ದಿನ ನಡೆಯಲಿರುವ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ ಪಟ್ಟಕ್ಕೆ ನಾಡಿನಿಂದ ಎಲ್ಲೆಡೆಯಿಂದ ಅರ್ಜಿಗಳ ಮಹಾಪೂರವೇ ಹರಿದು ಬರುತ್ತಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಮಹೇಶ್ ಜೋಶಿ ತಿಳಿಸಿದರು. ಸೊ ಈ ಬಾರಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೆಯುತ್ತೆ. ಇನ್ನು ಅಧ್ಯಕ್ಷರ ಆಯ್ಕೆ ನಡೀತಾ ಇದೆ. ಸೊ ಇದೊಂದು ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ, ನೋಟ್ಸ್ ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟು ಕರೆಂಟ್ ಅಫೇರ್ಸ್ ನೋಡುವಾಗ, ಕೆಂಪೇಗೌಡರ ಮನೆ ಇದ್ದ ಸೆರೆಮನೆ ಪತ್ತೆ. ಕೆಂಪೇಗೌಡರು ಇದ್ದಂತಹ ಸೆರೆಮನೆ ಈಗ ಪತ್ತೆಯಾಗಿದೆ. ಎಲ್ಲಿ ಅಂತ ನೋಡೋಣ. ವೆರಿ ಇಂಪಾರ್ಟೆಂಟ್ ಇದು, ಆರ್ಕಿಯಾಲಜಿಕ್ ರಿಲೇಟೆಡ್, ಹಿಸ್ಟ್ರಿ ರಿಲೇಟೆಡ್ ಆಗಿ. ಸೊ ಕೆಂಪೇಗೌಡರು ಇದ್ದಂತಹ ಮನೆ ಮತ್ತು ಕೆಂಪೇಗೌಡರಿದ್ದಂತಹ ಸೆರೆಮನೆ ಏನಾಗಿದೆ, ಪತ್ತೆಯಾಗಿದೆ. ಆಧುನಿಕ ಬೆಂಗಳೂರಿನ ಸಂಸ್ಥಾಪಕ ಕೆಂಪೇಗೌಡ ಅವರನ್ನು ಬಂಧನದಲ್ಲಿದ್ದಂತಹ ಆನೆಗುಂದಿ ಸೆರೆಮನೆ ಪತ್ತೆಯಾಗಿದೆ ಎಂದು ಸಂಶೋಧಕ ಇತಿಹಾಸ ತಜ್ಞ ಶರಣಬಸಪ್ಪ ಕೋಲ್ಕರ್ ಹೇಳಿದ್ದಾರೆ. ಹಲವಾರು ವರ್ಷಗಳು ನಡೆಸಿದ ನಿರಂತರ ಸಂಶೋಧನೆಯಿಂದಾಗಿ ಆನೆಗುಂದಿಯ ಜಿಂಜಾರ ಬೆಟ್ಟದಲ್ಲಿ ಸೆರೆಮನೆ ಪತ್ತೆಯಾಗಿದೆ. ವಿಜಯನಗರ ಸಾಮ್ರಾಜ್ಯ ನಿಷ್ಠಾವಂತ ಮಾಡಲಿಕನಾಗಿದ್ದ ಯಲಹಂಕದ ನಾಡಪ್ರಭು ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯ ಅಳಿಯ ರಾಮರಾಯನ ಕಾಲದಲ್ಲಿ ತನ್ನ ರಾಜ್ಯದಲ್ಲಿ ಉಂಟಾದ ಆರ್ಥಿಕ ದುಸ್ಥಿತಿ ಸುಧಾರಿಸಲು ಮತ್ತು ಪ್ರಜೆಗಳ ಹಿತರಕ್ಷಣೆಗಾಗಿ ಸಾಮ್ರಾಟನ ಅನುಮತಿ ಪಡೆಯದೆ ಭೈರೇಶ್ವರ ಹೆಸರಿನಲ್ಲಿ ಏನು ಮಾಡ್ತಾನೆ ಇವನು ಸ್ವಂತ ನಾಣ್ಯಗಳನ್ನು ಚಲಾಯಿಸ್ತಾನೆ. ಇದರಿಂದ ಕೆರಳಿದಂತಹ ಅಳಿಯ ರಾಮರಾಯ ಕೆಂಪೇಗೌಡನನ್ನು ರಾಜಧಾನಿ ವಿಜಯನಗರದಲ್ಲಿ ಜರುಗುತ್ತಿದ್ದ ದಸರಾ ಉತ್ಸವಕ್ಕೆ ಆಹ್ವಾನಿಸಿ ಬಂಧಿಸಿ ಆನೆಗುಂದಿ ಸೆರೆಮನೆಗೆ ತಳ್ಳುತ್ತಾನೆ ಅಂತೇಳಿ ಇತಿಹಾಸ ಹೇಳುತ್ತೆ. ಇವತ್ತು ಆ ಒಂದು ಕೆಂಪೇಗೌಡರನ್ನು ಇಟ್ಟಂತಹ ಅರಮನೆ ವಿಜಯನಗರ ಸಾಮ್ರಾಜ್ಯದ ಆನೆಗುಂದಿಯಲ್ಲಿ ಇವತ್ತು ಸಂಶೋಧಕರು ಪತ್ತೆ ಹಚ್ಚಿದ್ದಾರೆ. ಕೆಂಪೇಗೌಡರು 1560ರಿಂದ 5 ವರ್ಷಗಳ ಕಾಲ ಈ ಒಂದು ಆನೆಗುಂದಿ ಸೆರೆಮನೆಯಲ್ಲಿದ್ದರು. 1565ರಲ್ಲಿ ಭಾರಿ ದಂಡ ತೆತ್ತು ಬಿಡುಗಡೆಗೊಂಡರು. ಈ ಸಂಗತಿಯನ್ನು ಮೈಸೂರು ಗೆಜೆಟಿಯಲ್ಲಿ ಉಲ್ಲೇಖಿಸಲಾಗಿದೆ. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು, ಒಂದು ಹಿಸ್ಟ್ರಿ ರಿಲೇಟೆಡ್ ಆಗಿ ಕರೆಂಟ್ ಅಫೇರ್ಸಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು ಸೈನ್ಸ್ ರಿಲೇಟೆಡ್ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನೋಡಿ. ಭಾರತೀಯ ವಿಜ್ಞಾನ ಸಂಸ್ಥೆ ಏನು ಹೇಳ್ತೀವಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನಿದೆ, ಅದರ ಒಂದು ಬಯೋ ಇಂಜಿನಿಯರಿಂಗ್ ವಿಭಾಗದಿಂದ ಅನ್ವೇಷಣೆ ಆಗಿದೆ. ಆ ಒಂದು ಇನ್ಸ್ಟಿಟ್ಯೂಟ್ನ ಬಯೋ ಇಂಜಿನಿಯರಿಂಗ್ ವಿಭಾಗದಿಂದ ಅನ್ವೇಷಣೆ ಮಾಡಿದ್ದಾರೆ. ಏನು ಮಾಡಿದ್ದಾರೆ, ಕ್ಷಯ ಪತ್ತೆಗೆ 3D ಹೈಡ್ರೋಜೆಲ್ಲನ್ನು ಅಭಿವೃದ್ಧಿ ಮಾಡಿದ್ದಾರೆ. ಕ್ಷಯ ರೋಗಿಗಳಲ್ಲಿ ಬ್ಯಾಕ್ಟೀರಿಯಾಗಳಿಂದ ಶ್ವಾಸಕೋಶಕ್ಕೆ ಯಾವ ಪ್ರಮಾಣದಲ್ಲಿ ಸೋಂಕು ಹರಡುತ್ತಿದೆ ಎಂಬುದನ್ನು ಕರೋರಕ್ಕಾಗಿ ಪತ್ತೆ ಮಾಡಲು ಸಾಧ್ಯವಾಗುವ 3D ಹೈಡ್ರೋಜೆಲ್ ಕಲ್ಚರ್ ವ್ಯವಸ್ಥೆಯನ್ನು ಭಾರತೀಯ ವಿಜ್ಞಾನ ಸಂಸ್ಥೆಯ ಬಯೋ ಇಂಜಿನಿಯರಿಂಗ್ ವಿಭಾಗ ಅಭಿವೃದ್ಧಿಪಡಿಸಿದೆ. ಸೊ ಇದರ ರಿಲೇಟೆಡ್ ಹೈಡ್ರೋಜೆಲ್ ರಿಲೇಟೆಡ್ ಈ ಕಳೆದ 2024 UPSC ಒಂದು ಪ್ರಶ್ನೆ ಬಂದಿತ್ತು, ನಾನು ನನ್ನ ಕ್ಲಾಸ್ ಸಹ ಮಾಡಿದ್ದೀನಿ. ಸೊ ಕ್ವಶನ್ ಆನ್ಸರ್ಸ್ ಮಾಡಲ್ಲ ಹೈಡ್ರೋಜೆಲ್. ಸೊ ಹೈಡ್ರೋಜೆಲ್ ಬಗ್ಗೆ ಇವತ್ತು ತುಂಬ ಒಂದು ಸೈನ್ಸಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿ ಇವತ್ತು ಎಕ್ಸಾಮಲ್ಲಿ ಬರ್ತಾ ಇದೆ. ಸೊ ಇಲ್ಲಿ ಸಹ ಇದೆ, ಕ್ಷಯ ಪತ್ತೆಗೆ 3D ಹೈಡ್ರೋಜೆಲ್ಲನ್ನು ಭಾರತೀಯ ವಿಜ್ಞಾನ ಸಂಸ್ಥೆಯ ಬಯೋ ಇಂಜಿನಿಯರಿಂಗ್ ವಿಭಾಗದಿಂದ ಅನ್ವೇಷಣೆ ಮಾಡಿದ್ದಾರೆ. ಇದು ಏನು ಮಾಡುತ್ತೆ, ಸೊ ಶ್ವಾಸಕೋಶಕ್ಕೆ ಯಾವ ಪ್ರಮಾಣದಲ್ಲಿ ಸೋಂಕು ಹರಡುತ್ತಿದೆ ಎಂಬುದನ್ನು ಕರೋರವಕ್ಕಾಗಿ ಪತ್ತೆ ಮಾಡಲು ಈ ಒಂದು 3D ಹೈಡ್ರೋಜೆಲ್ ಕಲ್ಚರ್ ವ್ಯವಸ್ಥೆ ಭಾರತೀಯ ವಿಜ್ಞಾನ ಸಂಸ್ಥೆ ಇದನ್ನು ಅಭಿವೃದ್ಧಿಪಡಿಸಿದೆ. ಇದು ಕರೋರವಕ್ಕಾಗಿ ಈ ವ್ಯವಸ್ಥೆ ತಿಳಿಸುತ್ತೆ. ಓಕೆ, ಇದು ಅದರ ಇಮೇಜ್. ಕ್ಷಯ ವಿಶ್ವಾದ್ಯಂತ ತೀವ್ರ ಸ್ವರೂಪದಲ್ಲಿ ಬಾಧಿಸುವ ಸೋಂಕು. ಖಂಡಿತ ಇಡೀ ವರ್ಲ್ಡಲ್ಲೇ ಒಂದು ತೀವ್ರವಾದ ಸ್ವರೂಪದಲ್ಲಿ ಬಾಧಿಸುವ ಸೋಂಕು. ಇದು ಬೆದರ ಬ್ಯಾಕ್ಟೀರಿಯಾಗಳು ಈಗೇನಾಗಿದ್ದಾವೆ, ಅವು ಕೊಡುವಂಥ ಔಷಧಿಯ ನಿರೋಧಕ ಶಕ್ತಿಯನ್ನು ಬೆಳೆಸಿಕೊಂಡು ತೀವ್ರ ಅಪಾಯಕಾರಿಯಾಗಿ ಪರಿಣಮಿಸಿ. ಈಗೇನು ತಗೊಳ್ತಿದ್ರಲ್ಲ ಕ್ಷಯ ರೋಗಕ್ಕೆ ಟ್ಯಾಬ್ಲೆಟ್ಸು, ಅವು ಏನಾಗಿದ್ದಾವೆ, ಅವುಗಳನ್ನು ಬ್ಯಾಕ್ಟೀರಿಯಾಗಳು ಅವುಗಳಿಗೆ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಂಡಿದ್ದಾವೆ. ಸೊ ಹಾಗಾಗಿ ಇವತ್ತೇನಾಗ್ತಿದೆ, ಕ್ಷಯ ರೋಗ ಕೊಡುವಂಥ ಮೆಡಿಸಿನ್ ಸಹ ಕೆಲಸ ಮಾಡ್ತಾಯಿಲ್ಲ. ಸೊ ಹಾಗಾಗಿ 3D ಹೈಡ್ರೋಜೆಲ್ ಕಲ್ಚರ್ ವ್ಯವಸ್ಥೆಯು ಕ್ಷಯ ರೋಗಕ್ಕೆ ಫಲಪ್ರದ ಮತ್ತು ಪರಿಣಾಮಕಾರಿ ಚಿಕಿತ್ಸೆ ಹೊಸ ಸರಳ ವಿಧಾನವಾಗ್ಬೋದು ಅಂತೇಳಿ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಸೈನ್ಸ್ ರಿಲೇಟೆಡ್ ಆಗಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು, ಕರೆಂಟ್ ಅಫೇರ್ಸ್ ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ಸೊ ಒಟ್ಟು ದೇಶದಲ್ಲಿ 1.6 ಕೋಟಿ ಜನರಿಗೆ ಕ್ಷಯ ರೋಗ ಸೋಂಕಿದೆ. ಸೊ ಇದು ಯಾವ ಒಂದು ಬ್ಯಾಕ್ಟೀರಿಯಾದಿಂದ ಬರುತ್ತಂತೆ ಹಲವಾರು ಎಕ್ಸಾಂಪಲ್ ಕೇಳಿದ್ದೇನೆ. ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ ಕೊಲಾಸಿಸ್ನಿಂದ
ಈ ಒಂದು ಕಾಯಿಲೆ ಬರುತ್ತೆ, ಕ್ಷಯ ಕಾಯಿಲೆ, ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕುಲೋಸಿಸ್ ಬ್ಯಾಕ್ಟೀರಿಯಾ, MTB ಶಾರ್ಟ್ ಫಾರ್ಮಲ್ಲಿ. MTB ಅತ್ಯಂತ ಅಪಾಯಕಾರಿ ಬ್ಯಾಕ್ಟೀರಿಯಾ. 2022ರಲ್ಲಿ ಜಗತ್ತಿನಲ್ಲಿ 1.6 ಕೋಟಿ ಮಂದಿಗೆ ಈ ಸೋಂಕು ತಗುಲಿತ್ತು. ಇದರಿಂದ ಏನಾಗಿತ್ತು, 10.3 ಲಕ್ಷ ಮಂದಿ ಮೃತಪಟ್ಟಿದ್ದರು ಎಂಬುದು ವಿಶ್ವ ಆರೋಗ್ಯ ಸಂಸ್ಥೆ ಮಾಹಿತಿ. ಓಕೆ, ನೆಕ್ಸ್ಟ್ ಇದು ವೆರಿ ಇಂಪಾರ್ಟೆಂಟ್ ಸೈನ್ಸ್ ರಿಲೇಟೆಡ್. ಇದು ಕೂಡ ಉಪಗ್ರಹ ಆಧಾರಿತ ಟೋಲ್ ಸಂಗ್ರಹ ಜಾರಿ ಆಗುತ್ತೆ ಇನ್ಮೇಲೆ. ಉಪಗ್ರಹ ಆಧಾರಿತ ಒಂಥರ ಕಲ್ಪನೆ ವಿಚಿತ್ರ ಇದೆ. ಉಪಗ್ರಹ ಆಧಾರಿತ ಟೋಲ್ ಸಂಗ್ರಹ ಜಾರಿ. ದೇಶದಲ್ಲಿ ಪ್ರಸಕ್ತ ಹಣಕಾಸು ವರ್ಷದಡಿ 5,000ಕ್ಕೂ ಹೆಚ್ಚು ಕಿಲೋಮೀಟರ್ನಷ್ಟು ರಾಷ್ಟ್ರೀಯ ಹೆದ್ದಾರಿ ವ್ಯಾಪ್ತಿಯಲ್ಲಿ ಉಪಗ್ರಹ ಆಧಾರಿತ ಶುಲ್ಕ ಸಂಗ್ರಹ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗುವುದು ಎಂದು ರಸ್ತೆ ಮತ್ತು ಸಾರಿಗೆ ಹೆದ್ದಾರಿಗಳ ಸಚಿವರಾದ ನಿತಿನ್ ಗಡ್ಕರಿ ತಿಳಿಸಿದರು. ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು GNSS ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಇದರ ಆಧಾರಿತ ETC ಎಲೆಕ್ಟ್ರಾನಿಕ್ ಟೋಲ್ ಕಲೆಕ್ಷನ್ ಇದಕ್ಕೆ ಮುಂದಾಗಿದೆ. ಈ ವ್ಯವಸ್ಥೆಯಲ್ಲಿ ಫಾಸ್ಟ್ಯಾಗ್ ವ್ಯವಸ್ಥೆಯನ್ನು ಶುಲ್ಕ ಸಂಗ್ರಹಕ್ಕೆ ಬಳಸಿಕೊಳ್ಳಬಹುದಾಗಿದೆ. ಸೊ ಹೊಸ ಕಾನ್ಸೆಪ್ಟ್ ಇದು. ಉಪಗ್ರಹ ಬೇಸ್ ಮೇಲೆ ಟೋಲನ್ನು ಇನ್ಮೇಲೆ ಹೈವೇಲಿ ಕಲೆಕ್ಟ್ ಮಾಡಬೇಕಂತೇಳಿ ಈ ಇಮೇಜ್ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ. ಸೊ ಇದು ಒಂದು ಹೊಸ ಕಾನ್ಸೆಪ್ಟು, ಸೈನ್ಸ್ ರಿಲೇಟೆಡ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಇದು ನೋಟ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಚಂದ್ರನ ಅಂಗಳದಿಂದ ಮಾದರಿ ತರುವ ಗುರಿ. ನಮ್ಮ ಒಂದು ಏನು ಇಸ್ರೋ ಇದೆ ಇನ್ಮೇಲೆ ಒಂದು ಗುರಿಯನ್ನು ಹಾಕ್ಕೊಂಡಿದೆ, ಚಂದ್ರನ ಅಂಗಳದಿಂದ ಮಾದರಿ ತರುವಂಥ ಗುರಿ. ಚಂದ್ರನ ದಕ್ಷಿಣ ಧ್ರುವದಲ್ಲಿ ಗಗನನೌಕೆಯನ್ನು ಇಳಿಸುವ ಯಶಸ್ಸು ಕಂಡಿರುವ ಇಸ್ರೋ ಈಗ ಚಂದ್ರನ ಅಂಗಳಕ್ಕೆ ಮತ್ತೊಮ್ಮೆ ತೆರಳಿ ಅಲ್ಲಿನ ಮಾದರಿಗಳನ್ನು ಮರಳಿ ಭೂಮಿಗೆ ತರುವ ಬಾಹ್ಯಾಕಾಶ ಕಾರ್ಯಕ್ರಮ ಚಂದ್ರಯಾನ 4ಕ್ಕೆ ಇದಕ್ಕೆ ಸಿದ್ಧತೆಯನ್ನು ನಡೆಸಿದೆ. ಈ ಬಾಹ್ಯಾಕಾಶ ಕಾರ್ಯಕ್ರಮದ ಭಾಗವಾಗಿ ಅಂತರಿಕ್ಷದಲ್ಲಿ ಗಗನನೌಕೆಗಳ ಪರಸ್ಪರ ಸಂಧಿಸುವ ಪ್ರಯೋಗದ ಪ್ರಾತ್ಯಕ್ಷಿಕೆಯನ್ನು ವರ್ಷಾಂತ್ಯಕ್ಕೆ ನಡೆಸಲು ಉದ್ದೇಶಿಸಲಾಗಿದೆ ಎಂದು ಇಸ್ರೋ ಅಧ್ಯಕ್ಷ ಎಸ್ ಸೋಮನಾಥ್ ಹೇಳಿದರು. ಸೊ ಸೈನ್ಸ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಇದು. ಚಂದ್ರನ ಅಂಗಳದಿಂದ ಮಾದರಿ ತರುವ ಗುರಿಯನ್ನು ಇಸ್ರೋ ಹಾಕ್ಕೊಂಡಿದೆ. ಓಕೆ, ನೆಕ್ಸ್ಟ್ 29/6/2024 ಕರೆಂಟ್ ಅಫೇರ್ಸ್ ನೋಡೋದಾದರೆ, ಸಂಕಷ್ಟಕ್ಕೆ ಸಿಲುಕಿದ 65 ಕೋಟಿ ಭಾರತೀಯರು ವಿಜ್ಞಾನಿಗಳ ವರದಿ. ಏನು ಸಂಕಷ್ಟಕ್ಕೆ? ಸೊ 500 ಕೋಟಿ ಜನ ಈ ಬಾರಿ ಉಷ್ಣತೆಯಿಂದ ಬಾಧಿತರಾಗಿದ್ದಾರೆ. ಅದರಲ್ಲಿ 65 ಕೋಟಿ ಭಾರತೀಯರೇ ಇದ್ದಾರೆ. ಏನಾಯಿತು, ಹವಾಮಾನ ಬದಲಾವಣೆ, ಟೆಂಪ್ರೇಚರ್ ಹೈಯೆಸ್ಟ್ ರೈಸ್ ಆಯ್ತಲ್ವಾ ಕಳೆದ ಒಂದು ಬೇಸಿಗೆಯಲ್ಲಿ, ಅದ್ರ ಬಗ್ಗೆ ಒಂದು ರಿಪೋರ್ಟ್ ಇದು. ಭಾರತದ ಒಂದು 61.9 ಕೋಟಿ ಜನ ಸೇರಿದಂತೆ ಜಾಗತಿಕವಾಗಿ 500 ಕೋಟಿ ಜನರು ಜೂನ್ ತಿಂಗಳ 9 ದಿನ, ಎಸ್ಪೆಷಲಿ ಜೂನ್ ಮಂತಲ್ಲಿ ಈ ಸಲ 9 ದಿನ ಜಾಗತಿಕ ಹವಾಮಾನ ಬದಲಾವಣೆಯಿಂದಾಗಿ ಉಂಟಾದ ತೀವ್ರ ಶಾಖವನ್ನು ಅನುಭವಿಸಿದ್ದಾರೆ ಎಂದು ಅಮೆರಿಕ ಮೂಲದ ಸ್ವತಂತ್ರ ಗುಂಪಿನ ವಿಜ್ಞಾನಿಗಳ ತಂಡವು ನಡೆಸಿದ ಅಧ್ಯಯನದಲ್ಲಿ ತಿಳಿಸಿದೆ. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಯಾಕಂದರೆ ಇವತ್ತು ಏನಾಗ್ತದೆ, ಕ್ಲೈಮೇಟ್ ಚೇಂಜ್ ಆಗ್ತಾಯಿದೆ, ರಿಲೇಟೆಡ್ ಆಗಿರೋ ಒಂದು ಕಾನ್ಸೆಪ್ಟು. 500 ಕೋಟಿ ಜನ ಇದಕ್ಕೆ ಬಾಧಿತರಾಗಿದ್ದರು. ಇಂಡಿಯಾದಲ್ಲಿ 65 ಕೋಟಿ ಜನ. ಓಕೆ, ನೆಕ್ಸ್ಟ್ ಇದು ನೋಡಿ, ಸೈನ್ಸ್ ರಿಲೇಟೆಡ್ ಹಾಗೆಯೇ ವೈಲ್ಡ್ ಲೈಫ್ ರಿಲೇಟೆಡ್ ಕ್ವಶನ್. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್, ನೋಟ್ಸ್ ಮಾಡ್ಕೊಳ್ಳಿ. ಗೆಂಡಾಮೃಗಗಳ ಬೇಟೆ ತಡೆಗೆ, ಎಸ್ಪೆಷಲಿ ಗೆಂಡಾಮೃಗಗಳ ಬೇಟೆ ಅವ್ಯಾಹತವಾಗಿ ವಿಪರೀತ ನಡೀತಾ ಇದೆ. ಸೊ ಅವುಗಳ ತಡೆಗೆ ವಿಕಿರಣ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ತಾ ಇದ್ದಾರೆ. ವಿಕಿರಣ ತಂತ್ರಜ್ಞಾನ ಏನಿದೆ? ವಿಕಿರಣ ತಂತ್ರಜ್ಞಾನ ಗೆಂಡಾಮೃಗಗಳ ಬೇಟೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ದಕ್ಷಿಣ ಆಫ್ರಿಕಾದ ಸಂಶೋಧಕರ ತಂಡ ಒಂದು ಸಂಶೋಧನೆಯ ಭಾಗವಾಗಿ 20 ಗೆಂಡಾಮೃಗಗಳ ಕೊಂಬುಗಳಿಗೆ ವಿಕಿರಣ ವಸ್ತುಗಳನ್ನು ಚುಚ್ಚಿದ್ದಾರೆ. ರಾಷ್ಟ್ರೀಯ ಗಡಿಗಳಲ್ಲಿ ವಿಕಿರಣ ಪತ್ತೆ ಹಚ್ಚುವ ವಿಧಾನ ಈಗಾಗಲೇ ಬಳಕೆಯಲ್ಲಿದ್ದು ಕಳ್ಳ ಸಾಗಾಣಿಕೆದಾರರು ಬೇಟೆಗಾರರನ್ನು ಬಂಧಿಸಲು ನೆರವಾಗುತ್ತದೆ. ಓಹೋ, ಹಾಗೆ ಆ ಕೊಂಬನ್ನು ಕೊಯ್ಕೊಂಡು ಹೋಗ್ಬಿಟ್ರೆ ಅದರಲ್ಲಿ ವಿಕಿರಣ ವಸ್ತು ಇರುತ್ತಲ್ವ, ಚೆಕ್ ಮಾಡುವಾಗ ಬಾರ್ಡ್ರಲ್ಲಿ ಆಟೋಮೆಟಿಕ್ಕಾಗಿ ಒಂದು ಮಿಷಿನ್ ಕಂಡುಹಿಡಿದ್ಬಿಡುತ್ತೆ, ಆ ಕೊಂಬು ಸಿಕ್ಬಿಡುತ್ತೆ ಅಂತ. ಆ ಥರ. ಪಶುವೈದ್ಯರು, ಪರಮಾಣು ತಜ್ಞರ ತಂಡ ಒಳಗೊಂಡ ಸಂಶೋಧಕರ ಗುಂಪು ಗೆಂಡಾಮೃಗದ ಕೊಂಬುಗಳನ್ನು ಕೊರೆದು ಅತ್ಯಂತ ಜಾಗರೂಕತೆಯಿಂದ ವಿಕಿರಣಶೀಲ ವಸ್ತುಗಳನ್ನು ಅದಕ್ಕೆ ಸೇರಿಸ್ತಾ ಇದ್ದಾರೆ. ಬಟ್ ಆ ಪ್ರಾಣಿಗಳಿಗೆ ಇದರಿಂದ ತೊಂದರೆ ಆಗುತ್ತೋ ಗೊತ್ತಿಲ್ಲ. ಬಟ್ ಇನ್ಮೇಲೆ ಆ ಕೊಂಬನ್ನು ಬೇಟೆಗಾಗಿ ಕೊಯ್ದರೆ ಖಂಡಿತ ಸಿಗಬಿಡುತ್ತಾರೆ ಈ ತಂತ್ರಜ್ಞಾನದಿಂದ. ಸೊ ಗೆಂಡಾಮೃಗಗಳ ಬೇಟೆ ತಡೆಗೆ ವಿಕಿರಣ ತಂತ್ರಜ್ಞಾನವನ್ನು ಮಾಡಿಕೊಂಡಿದ್ದಾರೆ. ನೆಕ್ಸ್ಟ್ ಕರೆಂಟ್ ಅಫೇರ್ಸು. ಚಂದ್ರನಿಂದ 2 kg ಮಣ್ಣು ತಂದ ಚೀನಾ. ಚಂದ್ರನಿಂದ 2 kg ಮಣ್ಣನ್ನು ಚೀನಾ ತಗೊಂಬಂದಿದೆ. ಚಂದ್ರನ ದಕ್ಷಿಣ ಧ್ರುವದಲ್ಲಿರುವ ಭೂಮಿಯಿಂದ ನೇರವಾಗಿ ಕಾಣದ ಪ್ರದೇಶದಿಂದ ಚೀನಾದ ಚಾಂಗ್-E6 ನೌಕೆ ಕೆಲವು ದಿನಗಳ ಹಿಂದೆ ಹೊತ್ತು ತಂದಿರುವ ಮಾದರಿಗಳು 1934.3 ಗ್ರಾಂಗಳಷ್ಟು ತೂಕವಿದೆ ಅಂತ ಹೇಳ್ತಾ ಇದ್ದಾರೆ. ಚಂದ್ರನ ಅಂಗಳದಿಂದ ಭೂಮಿಗೆ ತರಲಾಗಿರುವ ಈ ಮಾದರಿಗಳನ್ನು ಮೇಲ್ನೋಟಕ್ಕೆ ನೋಡಿದಾಗ ಈ ಹಿಂದೆ ಅಲ್ಲಿಗೆ ತಂದ ಮಾದರಿಗಳಿಗೆ ಹೋಲಿಸಿದರೆ ಇವು ಸ್ವಲ್ಪ ಮೆದುವಾಗಿದ್ದು ಅರೆ ದ್ರವ ಸ್ಥಿತಿ ಗಂಟಾಗಿವೆ ಎಂದು CNSA ಇದರ ಚಂದ್ರನ ಅಧ್ಯಯನ ಮತ್ತು ಬಾಹ್ಯಾಕಾಶ ಇಂಜಿನಿಯರಿಂಗ್ ಕೇಂದ್ರದ ಉಪನಿರ್ದೇಶಕರು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಸ್ವಲ್ಪ ಮೆತ್ತಗಿದವಂತೆ ಅವು. ಓಕೆ, ಒಟ್ಟು 2 kg ಮಣ್ಣನ್ನು ತಂದಿದೆ. ಯಾವ ನೌಕೆ? ಚೀನಾದ ಚಾಂಗ್-E6 ನೌಕೆ. ವೆರಿ ಇಂಪಾರ್ಟೆಂಟು, ಸ್ಪೇಸ್ ರಿಲೇಟೆಡ್ ಆಗಿ ಇದನ್ನು ನೋಟ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 1/7/2024 ಕರೆಂಟ್ ಅಫೇರ್ಸ್, ಸೋಮವಾರದ ಕರೆಂಟ್ ಅಫೇರ್ಸ್ ನೋಡಿ. ಸೊ ಏನಾಗಿದೆ, ಭಾರತದಲ್ಲಿ ಹೊಸ ಕಾನೂನು ಜಾರಿಯಾಗಿದೆ.
ಬ್ರಿಟಿಷರ ಕಾಲದ 3 ಅಪರಾಧ ಕಾಯ್ದೆಗಳು ಏನಾಗಿವೆ ಇನ್ಮೇಲೆ ರದ್ದಾಗಿವೆ. ಅವು ಹೊಸದಾಗಿ ಬಂದಿವೆ, ನ್ಯೂ ಕ್ರಿಮಿನಲ್ಸ್ ಲಾ ಆಗಿ ಚೇಂಜ್ ಆಗಿದೆ. ಭಾರತೀಯ ನ್ಯಾಯ ಸಂಹಿತೆ 2023, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023, ಭಾರತೀಯ ಸಾಕ್ಷ್ಯ ಅಧಿನಿಯಮ 2023 ಅಂತೇಳಿ ಈ 3 ಕಾಯ್ದೆಗಳು ರದ್ದಾಗಿ ಹೊಸ 3 ಕಾಯ್ದೆಗಳು ಬಂದಿದ್ದಾವೆ. ಓಕೆ, ಏನಂತ ನೋಡೋಣ. ದೇಶದ ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯಲ್ಲಿ ವ್ಯಾಪಕ ಬದಲಾವಣೆ ತರುವ ಹೊಸ 3 ಕ್ರಿಮಿನಲ್ ಅಪರಾಧ ಕಾನೂನುಗಳನ್ನು ಜುಲೈ 1ರ ಸೋಮವಾರದಿಂದ ಜಾರಿಗೆ ಬಂದಿದ್ದಾವೆ. ಭಾರತೀಯ ನ್ಯಾಯ ಸಂಹಿತೆ 2023, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023, ಭಾರತೀಯ ಸಾಕ್ಷ್ಯ ಅಧಿನಿಯಮ 2023 ಹೊಸದಾಗಿ ಅನುಷ್ಠಾನಗೊಳ್ಳಲಿರುವ ಕಾಯ್ದೆಗಳು ಆಗಿದ್ದಾವೆ. 163 ವರ್ಷಗಳ ಹಿಂದೆ ರೂಪುಗೊಂಡ ಭಾರತೀಯ ದಂಡ ಸಂಹಿತೆ, 126 ವರ್ಷಗಳ ಹಿಂದಿನ ಅಪರಾಧ ದಂಡ ಪ್ರಕ್ರಿಯಾ ಸಂಹಿತೆ, 151 ವರ್ಷಗಳ ಹಿಂದೆ ರೂಪುಗೊಂಡ ಭಾರತೀಯ ಸಾಕ್ಷ್ಯ ಕಾಯ್ದೆ ಬದಲಿಗೆ ಈ 3 ಕಾನೂನುಗಳು ಏನಾಗಿದೆ ಜಾರಿ ಬರ್ತಾ ಇದ್ದಾವೆ. ಸೊ ಈ 3 ಕಾನೂನುಗಳ ಕೆಲವು ಅಂಶಗಳು ನೋಡೋದಾದರೆ ಏನು ಅಂಶಗಳಿದ್ದಾವೆ? ಮೊದಲಿಗೆ, ಅಪರಾಧ ಪ್ರಕರಣಗಳಲ್ಲಿ ವಿಚಾರಣೆ ಪೂರ್ಣಗೊಂಡ 45 ದಿನಗಳ ಒಳಗಾಗಿ ತೀರ್ಪು ಪ್ರಕಟಿಸಬೇಕು. ಮೊದಲ ವಿಚಾರಣೆ ನಡೆದ 60 ದಿನ ಒಳಗಾಗಿ ಆರೋಪ ಪಟ್ಟಿ ಸಲ್ಲಿಸಬೇಕಂತ ಹೇಳಲಾಗ್ತದೆ. ಸೊ ಅಪರಾಧ ಪ್ರಕರಣಗಳಲ್ಲಿ ವಿಚಾರಣೆ ಪೂರ್ಣಗೊಂಡ 45 ದಿನ ಒಳಗಾಗಿ ತೀರ್ಪನ್ನು ಪ್ರಕಟಿಸಬೇಕು. ಮೊದಲ ವಿಚಾರಣೆ ನಡೆದ 60 ದಿನ ಒಳಗೆ ಆರೋಪ ಪಟ್ಟಿಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಅತ್ಯಾಚಾರ ಪ್ರಕರಣಗಳಲ್ಲಿ ಸಂತ್ರಸ್ತೆಯ ಹೇಳಿಕೆಯನ್ನು ಆಕೆಯ ಪೋಷಕರು ಅಥವಾ ಸಂಬಂಧಿಕರ ಸಮ್ಮುಖದಲ್ಲಿ ಮಹಿಳಾ ಪೊಲೀಸ್ ಅಧಿಕಾರಿ ದಾಖಲಿಸಿಕೊಳ್ಳಬೇಕು. ವೈದ್ಯಕೀಯ ವರದಿ 7 ದಿನದ ಒಳಗೆ ಸಲ್ಲಿಸಬೇಕು ಈ ಒಂದು ಕಾಯ್ದೆ ಪ್ರಕಾರ. ನೆಕ್ಸ್ಟ್, 12 ವರ್ಷಕ್ಕಿಂತ ಕೆಳಗಿನ ಬಾಲಕಿಯರ ಮೇಲಿನ ಅತ್ಯಾಚಾರ ಪ್ರಕರಣ ಕನಿಷ್ಠ 20 ವರ್ಷ ಜೈಲು. ಅಪರಾಧಗಳ ಬಗ್ಗೆ ಎಲೆಕ್ಟ್ರಾನಿಕ್ ಸಂವಹನ ಮಾಧ್ಯಮ ಬಳಸಿ ದೂರು ನೀಡಬಹುದು. ಒಬ್ಬ ವ್ಯಕ್ತಿಯು ಪೊಲೀಸ್ ಠಾಣೆಗೆ ಖುದ್ದಾಗಿ ಹೋಗುವ ಅಗತ್ಯವಿಲ್ಲ ಈ ಕಾನೂನು ಪ್ರಕಾರ. ನೆಕ್ಸ್ಟು, 0 FIR ಪರಿಕಲ್ಪನೆಯಡಿ ವ್ಯಕ್ತಿ ಅಪರಾಧ ಕೃತ್ಯದ ಬಗ್ಗೆ ಯಾವುದೇ ಪೊಲೀಸ್ ಠಾಣೆಯಲ್ಲಿ FIR ದಾಖಲಿಸಬಹುದು. ಠಾಣಾ ವ್ಯಾಪ್ತಿಯ ಪ್ರಶ್ನೆ ಉದ್ಭವಿಸುವುದಿಲ್ಲ. ಓಕೆ, ಇನ್ಮೇಲೆ ಎಲ್ಲಿ ಬೇಕಾದ್ರೂ ಕಂಪ್ಲೇಂಟ್ ಕೊಡ್ಬೋದು 0 FIR ಕಲ್ಪನೆ ಅಡಿಯಲ್ಲಿ. ಓಕೆ, ಈ ಸ್ಟೇಷನ್ ಆ ಏರಿಯಾ ಅಂತೇನಿಲ್ಲ. ಬಂಧಿತ ವ್ಯಕ್ತಿಯು ತನ್ನ ಸ್ಥಿತಿಯ ಬಗ್ಗೆ ತಾನು ಇಚ್ಛಿಸಿದ ಇನ್ನೊಬ್ಬ ವ್ಯಕ್ತಿ ಮಾಹಿತಿ ನೀಡಬಹುದು. ಬಂಧಿತ ವ್ಯಕ್ತಿಗೆ ತಕ್ಷಣಕ್ಕೆ ನೆರವು ಪಡೆಯಲು ಇದರಿಂದ ಸಾಧ್ಯವಾಗುತ್ತೆ. ಇನ್ಮೇಲೆ ಯಾರು ಅರೆಸ್ಟ್ ಮಾಡಿದರೆ ಖಂಡಿತ ಅವನು ಇನ್ನೊಬ್ಬರು ತಿಳಿಸ್ಬೋದು ಅರೆಸ್ಟ್ ಮಾಡಿದ್ದಾರೆ ಅಂತ, ಅದಕ್ಕೊಂದು ಅವಕಾಶ ಐತಿ. ಬಂಧನ ವಿವರಗಳನ್ನು ಪೊಲೀಸ್ ಠಾಣೆಗಳು ಹಾಗೂ ಜಿಲ್ಲಾ ಕೇಂದ್ರಗಳು ಎಲ್ಲರಿಗೂ ಕಾಣುವಂತೆ ಪ್ರಕಟಿಸಬೇಕು. ಮಹಿಳೆಯರನ್ನು ಗುರಿಯಾಗಿಸಿಕೊಂಡ ಕೆಲವು ಅಪರಾಧಗಳಲ್ಲಿ ಸಂತ್ರಸ್ತೆಯ ಹೇಳಿಕೆಯನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಮಹಿಳಾ ಮ್ಯಾಜಿಸ್ಟ್ರೇಟ್ ಸಮಕ್ಷದಲ್ಲಿ ದಾಖಲು ಮಾಡಿಕೊಳ್ಬೇಕು. ಆರೋಪಿ ಹಾಗೂ ಸಂತ್ರಸ್ತರಿಗೆ FIR, ಪೊಲೀಸ್ ವರದಿ, ದೋಷಾರೋಪ ಪಟ್ಟಿ, ಹೇಳಿಕೆಗಳು, ತಪ್ಪೊಪ್ಪಿಗೆಗಳು, ಇತರ ದಾಖಲೆಗಳು 14 ದಿನಗಳು ಕೊಡಬೇಕು. ಆರೋಪಿಗಳಿಗೆ ಸಂತ್ರಸ್ತರಿಗೆ FIR ಕೊಡಬೇಕು, ಪೊಲೀಸ್ ವರದಿ ಕೊಡಬೇಕು, ದೋಷಾರೋಪ ಪಟ್ಟಿ ಕೊಡಬೇಕು, ಹೇಳಿಕೆಗಳನ್ನು ಕೊಡಬೇಕು, ತಪ್ಪೊಪ್ಪಿಗೆಗಳನ್ನು ಕೊಡಬೇಕು ಮತ್ತು ಇತರ ದಾಖಲೆಗಳು ಒಟ್ಟು 14 ದಿನಗಳು ಕೊಟ್ಬಿಡಬೇಕು. ನೆಕ್ಸ್ಟ್, ಇನ್ಮೇಲೆ ಸಮನ್ಸ್ಗಳನ್ನು ಎಲೆಕ್ಟ್ರಾನಿಕ್ ಸಂವಹನದ ಮಾಧ್ಯಮದ ಮೂಲಕ ರವಾನಿಸ್ಬೋದು. ಇನ್ಮೇಲೆ ಹೋಗಿ ತಗೊಂಡು ಕೊಡಬೇಕಂತೇನಿಲ್ಲ, ಸಮನ್ಸ್ಗಳನ್ನು ಎಲೆಕ್ಟ್ರಾನಿಕ್ ಸಂವಹನ ಮಾಧ್ಯಮದ ಮೂಲಕ ರವಾನಿಸ್ಬೋದು. ಪ್ರಕರಣಗಳ ವಿಚಾರಣೆಯನ್ನು ನ್ಯಾಯಾಲಯಗಳು ಗರಿಷ್ಠ 2 ಸಲ ಮಾತ್ರ ಮುಂದೂಡಬಹುದು. ಸಾಕ್ಷಿಗಳ ಸುರಕ್ಷತೆ ಮತ್ತು ಸಹಕಾರವನ್ನು ಖಚಿತಪಡಿಸಿಕೊಳ್ಳಲು ಎಲ್ಲ ರಾಜ್ಯಗಳು ಸಾಕ್ಷಿಗಳ ರಕ್ಷಣೆಗೆ ವಿಶೇಷ ಯೋಜನೆ ಜಾರಿಗೊಳಿಸಬೇಕು. ಗಂಭೀರ ಸ್ವರೂಪದ ಅಪರಾಧ ನಡೆದ ಸಂದರ್ಭಗಳಲ್ಲಿ ವಿಧಿವಿಜ್ಞಾನ ತಜ್ಞರು ಸ್ಥಳಕ್ಕೆ ತೆರಳಿ ಸಾಕ್ಷಿ ಸಂಗ್ರಹಿಸುವುದು ಕಡ್ಡಾಯ. ಇನ್ಮೇಲೆ ಅಪರಾಧ ನಡೆದ ಸ್ಥಳದಲ್ಲಿ ಸಾಕ್ಷಿ ಸಂಗ್ರಹಿಸುವ ಪ್ರಕ್ರಿಯೆಯಲ್ಲಿ ವಿಡಿಯೋ ಚಿತ್ರೀಕರಣವನ್ನು ಮಾಡಬೇಕು. ತಲೆಮರೆಸಿಕೊಂಡ ಆರೋಪಿಗಳ ವಿಚಾರಣೆ ಮತ್ತು ಅವರ ವಿರುದ್ಧ ತೀರ್ಪು ನೀಡಲು ಅವಕಾಶ ಸಿಕ್ಕಿದೆ ಈ ಸಲ. ಮಹಿಳೆಯರು 15 ವರ್ಷಕ್ಕಿಂತ ಕೆಳಗಿನ ಅಥವಾ 60 ವರ್ಷ ಮೇಲ್ಪಟ್ಟವರು, ಅದರಲ್ಲಿ ಅಂಗವಿಕಲರು, ತೀವ್ರ ಅನಾರೋಗ್ಯ ಸಮಸ್ಯೆ ಇರುವವರಿಗೆ ಪೊಲೀಸ್ ಠಾಣೆಗೆ ಹೋಗುವುದರಿಂದ ವಿನಾಯಿತಿ ಸಹ ಈ ಒಂದು ಕಾಯ್ದೆ, ಹೊಸ ಕಾಯ್ದೆಯಲ್ಲಿ ನೀಡಲಾಗಿದೆ. ಇವಾಗ ಇಷ್ಟು ಈ ಒಂದು ಏನು ಈ 3 ಕಾನೂನುಗಳು ಬಂದಿದ್ದಾವಲ್ಲ, 3 ಕಾನೂನುಗಳ ಕೆಲವು ಪ್ರಮುಖವಾದ ಅಂಶಗಳು. ಯಾವ 3 ಕಾನೂನುಗಳು ಹೊಸದಾಗಿ ಬಂದರೆ ಭಾರತೀಯ ನ್ಯಾಯ ಸಂಹಿತೆ 2023, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023, ಭಾರತೀಯ ಸಾಕ್ಷ್ಯ ಅಧಿನಿಯಮ 2023. ಈ ಹಿಂದೆ ಇದ್ದವು ಯಾವ ಹೆಸರಲ್ಲಿದ್ದವು? ಇವು ಹಿಂದೆ ಭಾರತೀಯ ದಂಡ ಸಂಹಿತೆ ಅಂತ ಇತ್ತು, ಅಪರಾಧ ದಂಡ ಪ್ರಕ್ರಿಯಾ ಸಮಿತಿ ಅಂತ ಇತ್ತು, ಭಾರತೀಯ ಸಾಕ್ಷ್ಯ ಕಾಯ್ದೆ ಅಂತ. ಇದು ಚೇಂಜ್ ಆಗಿ ಈ ಥರ ಆಗಿದೆ. ಓಕೆ, ನೆಕ್ಸ್ಟ್ ಮತ್ತು ಡಿಫೆನ್ಸ್ ರಿಲೇಟೆಡ್ ಕರೆಂಟ್ ಅಫೇರ್ಸು. ಜನರಲ್ ತ್ರಿವೇದಿ ಅವರು ಇನ್ಮೇಲೆ ನಮ್ಮ ಭೂಸೇನಾದ ಮುಖ್ಯಸ್ಥರಾಗಿ ಆಯ್ಕೆಯಾಗಿದ್ದಾರೆ. ಭಾರತೀಯ ಸೇನೆಯ 30ನೇ ಮುಖ್ಯಸ್ಥರಾಗಿ ಜನರಲ್ ಉಪೇಂದ್ರ ತ್ರಿವೇದಿ ಅವರನ್ನು ಭಾನುವಾರ ಅಧಿಕಾರವನ್ನು ಸ್ವೀಕರಿಸಿದರು. ಯಾರು? ಜನರಲ್ ಉಪೇಂದ್ರ ತ್ರಿವೇದಿ. ಸೇನೆಯಲ್ಲಿ 4 ದಶಕಗಳಿಗಿಂತ ಹೆಚ್ಚು ಕರ್ತವ್ಯ ನಿರ್ವಹಿಸಿದ ಬಳಿಕ ನಿವೃತ್ತಿ ಹೊಂದಿರುವ ಜನರಲ್ ಮನೋಜ್ ಪಾಂಡೆ, ಹಿಂದೆ ಯಾರಿದ್ರು? ಮನೋಜ್ ಪಾಂಡೆ ಅವರು. ಇವರು ಜನರಲ್ ದ್ವಿವೇದಿ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿದರು. ಚೀನಾ ಮತ್ತು ಪಾಕಿಸ್ತಾನಗಳ ಹಲವು ಕಾರ್ಯಾಚರಣೆ ಅನುಭವ ಹೊಂದಿರುವಂಥ ಉಪೇಂದ್ರ ದ್ವಿವೇದಿ ಅವರು ಹೊಂದಿದ್ದಾರೆ. ಸೊ ಅನುಭವವನ್ನು ಹೊಂದಿದ್ದಾರೆ ಅವರು. ಪಾಕಿಸ್ತಾನ, ಚೀನಾ ಗಡಿಗಳಲ್ಲಿ ಹಲವಾರು ಕಾರ್ಯಾಚರಣೆಗಳು ಮಾಡಿರುವಂಥ ಅನುಭವವನ್ನು ಜನರಲ್ ಆಗಿರುವಂಥ ದ್ವಿವೇದಿ ಅವರು, ಉಪೇಂದ್ರ ದ್ವಿವೇದಿ ಅವರು ಹೊಂದಿದ್ದಾರೆ. ಓಕೆ, ಸ್ವಲ್ಪ ಹೇಳುವ ತ್ರಿವೇದಿ ಅಂತ ಬಂತಿರಲಿ. ನೆಕ್ಸ್ಟ್, ಭಾರತದ T20 ಕ್ರಿಕೆಟ್ನಿಂದ
ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಆಲ್ರೌಂಡರ್ ವಿಜಯ್ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಸೊ ವಿಜಯದ ಕಣ್ಮಣಿಗಳಾಗಿದ್ದಾರೆ, ಕ್ರಿಕೆಟ್ ಕಣ್ಮಣಿಗಳಾದ ಇವರು ವಿಜಯದ ವಿದಾಯವನ್ನು ಹೇಳಿದ್ದಾರೆ. ಸೊ ಇವರು ವಿಜಯದ ಟೈಮಲ್ಲಿ ಇವರು ಏನು ಮಾಡಿದರು, ತಮ್ಮ ಒಂದು T20 ಇಂಟರ್ನ್ಯಾಷನಲ್ ಕ್ರಿಕೆಟ್ನ ಫಾರ್ಮ್ಯಾಟಿಂದ ನಾವು ರಿಟೈರ್ಡ್ ಆಗ್ತಿದ್ದೀವಿ ಅಂತ ಘೋಷಣೆ ಮಾಡಿದರು. ಯಾರು? ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಆಲ್ರೌಂಡರ್ ರವೀಂದ್ರ ಜಡೇಜಾ. ಭಾರತ ಕ್ರಿಕೆಟ್ ತಂಡದ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಹಾಗೂ ರವೀಂದ್ರ ಜಡೇಜಾ ಅವರು ಅಂತಾರಾಷ್ಟ್ರೀಯ T20 ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಸ್ಪೋರ್ಟ್ಸ್ ರಿಲೇಟೆಡ್ ನೋಟ್ಸ್ ಮಾಡ್ತಾರೆ. ಇನ್ನು 3/7/2024 ಕರೆಂಟ್ ಅಫೇರ್ಸ್ ನೋಡುವಾಗ ಬುಧವಾರದ್ದು ಶ್ರುತಿ ಹೆಗಡೆ ಅವರಿಗೆ ಭುವನ ಸುಂದರಿ ಕಿರೀಟ ದೊರೆತಿದೆ. ಯಾಕೆಂದರೆ ಇವರು ಕರ್ನಾಟಕದವರು, ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅಮೆರಿಕದ ಫ್ಲಾರಿಡಾದಲ್ಲಿ ನಡೆದ ವಿಶ್ವ ಭುವನ ಸುಂದರಿ ಸ್ಪರ್ಧೆಯಲ್ಲಿ ಡಾಕ್ಟರ್ ಶ್ರುತಿ ಹೆಗಡೆ ವಿಜೇತರಾಗಿದ್ದಾರೆ. ಇವರು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ತಾಲೂಕಿನ ಮುಂಡಿಗೇಸರದ ಶ್ರುತಿ ಅವರು 2018 ಸ್ಪರ್ಧೆಗೆ ಸಿದ್ಧತೆಯನ್ನು ನಡೆಸಿದರು. ಇವರು ಡಾಕ್ಟ್ರು ಸಹ ಹೌದು. ಓಕೆ, ಇಷ್ಟು ಕರೆಂಟ್ ಅಫೇರ್ಸು ಕೊಟ್ಟಿದ್ದೀನಿ. ಇದರಲ್ಲಿ ಏನು ಇಂಪಾರ್ಟೆಂಟ್ ಅನಿಸ್ತದೆ, ಎಲ್ಲ ಇಂಪಾರ್ಟೆಂಟೇ, ಅದನ್ನು ನೋಟ್ಸ್ ಮಾಡ್ಕೊಳ್ಳಿ. ಜೊತೆ ಕ್ಲಾಸ್ ಬಗ್ಗೆ ಏನಾರು ಹೇಳಬೇಕು ಅನಿಸಿದ್ರೆ ಖಂಡಿತ ಕಾಮೆಂಟ್ ಮಾಡಿ. ಜೊತೆ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಸ್ಪಿರೆಂಟ್ಸ್ಗೆ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ತುಂಬ ಕ್ವಾಲಿಟಿ ಕ್ಲಾಸ್ಗಳನ್ನ ಕೊಡೋ ಕೆಲಸ ಮಾಡ್ತಾಯಿದ್ದೀನಿ. ಕ್ಲಾಸ್ ಮಧ್ಯೆ ನಾನು ಯಾವುದೇ ರೀತಿಯ ಅನವಶ್ಯಕವಾಗಿ ನಿಮಗೆ ಏನು ಹೇಳೋಕ್ಕೆ ಹೋಗಲ್ಲ. ಯಾಕಂದರೆ ನಾನು ಎಕ್ಸಾಮ್ ಕಾನ್ಸಂಟ್ರೇಷನ್ ಏನು ಬೇಕು ಅಷ್ಟೇ ಕೊಡ್ತಾಯಿದ್ದೀನಿ. ಯುಟಿಲೈಸ್ ಮಾಡ್ಕೊಳ್ಳಿ. ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಸ್ಪಿರೆಂಟ್ ಶೇರ್ ಮಾಡೋದು ಮರಿಬೇಡಿ. ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಿದ್ದಾರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿ ಮುಗಿಸೋಣ. ಒಂದ್ಸಲ ಥ್ಯಾಂಕ್ ಯು.